ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನ್ ಬರೀತೀನಿ ನಾನು. ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನ್ ಬರೀತೀನಿ. ಬೇಲ್ ಕಂಡೀಷನ್ ಓದಿದರೆ ಏನಂತ ಇದೆ ಅಂತ, ನ್ಯಾಯಾಲಯ ಬೇಲ್ ಕೊಡುವಾಗ ಒಂದು ಕಂಡೀಷನ್ ಹಾಕಿದೆ. ಏನಂತ? ಸಾಕ್ಷಿದಾರರಿಗೆ ಬೆದರಿಸಬಾರ್ದು ಅಂತ. ಹೌದಾ? ಸರಿಯಾಗಿ ನಿಂತ್ಕೊ, ನೆಟ್ಟಗೆ ನಿಂತ್ಕೊ, ಗಂಭೀರವಾಗಿ. ಈಗಲೇ ನಿಂದು ರೌಡಿಸಮ್ ನಡೀತಾ ಇದೆ ಇಲ್ಲಿ. ಮತ್ತೇನು ಗಡ್ಡ ಮೀಸೆ ಹಿಂಗಂತಿದ್ಯಲ್ಲ, ಅಷ್ಟೊಂದು ದೊಡ್ಡವನಾ? ನೆಟ್ಟಗೆ ನಿಂತ್ಕೊಳಕ್ಕಾಗಲ್ವಾ ಗಂಭೀರವಾಗಿ? ಏನು ಕಲ್ತಿದ್ದಿಲ್ಲ ಬುದ್ಧಿನ ನೀನು? ಯಾರಾದರೂ ವಿಟ್ನೆಸ್ ಥ್ರೆಟ್ ಮಾಡಿದರೆ ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲೇಷನ್ ಬರೀತೀನಿ. ನಿಮ್ದು ಏನಿದೆ ಹೋಗಬೇಕು, ಕೋರ್ಟಿಗೆ ಹಾಜರಾಗಬೇಕು, ಮಾಡಬೇಕು ವಿನಃ ಸಾಕ್ಷಿದಾರರಿಗೆ ಯಾವ ಕಾರಣಕ್ಕೂ ಬೆದರಿಕೆ ಒಡ್ಡಬಾರ್ದು. ಪ್ರತಿಯೊಬ್ಬಂದು ಪ್ರತಿದಿನ ವಿಟ್ನೆಸ್ದು ಪರ್ಸನಲಿ ಮಾನಿಟರ್ ಮಾಡಬೇಕು. ಇವ್ರದ್ದೆಲ್ಲ ಮೊಬೈಲ್ ನಂಬರ್ ತಗೋ, ಎಲ್ಲರದ್ದು ಫೇಸ್ಬುಕ್ ಐ ಡಿ, ಇನ್ಸ್ಟಾಗ್ರಾಮ್ ಏನೇನು ಇವ್ರು ಬಳಸ್ತಾ ಇದ್ದಾರೆ ಎಲ್ಲ ತಗೊಳ್ರಿ. ಎಲ್ಲ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ರಿ. ಇವತ್ತೇ ಬರ್ಸೋಗಿ ಇವ್ರದ್ದೆಲ್ಲ ಡೀಟೇಲ್ಸ್ ಒಂದೇ ಟೇಬಲ್ ಹಾಕೊಂಡು ಎಲ್ಲ ಡೀಟೇಲ್ಸ್ ತಗೋ. ನಡೀರಿ, ನಿಮ್ದು ಬರ್ರಿ. ಇಂಡಿವಿಜುವಲ್ ಕೇಸ್ ಅವ್ರನ್ನ ಒಬ್ಬೊಬ್ಬರನ್ನೇ ಕ್ಲಿಯರ್ ಆಗೋಯ್ತು. ಯಾವ ವರ್ಷ ಆಗಿದ್ದಿದ್ದು? 20? ಅಷ್ಟು ಬೇಗ ಮುಗೀತಾ ಕೇಸು? ಇನ್ನೇನಾದ್ರು ಫರ್ದರ್ ಆಕ್ಟಿವಿಟಿ? ಸಲೂನು ನೀನು ಇನ್ನೇನಾದ್ರು ಫರ್ದರ್ ಚಟುವಟಿಕೆ ಆದ್ರೆ ಮುಗ್ದಿದ್ಯಾ? ಯಾವಾಗ ಮುಗ್ದಿದೆ? ಜಡ್ಜ್ಮೆಂಟ್ ಕಾಪಿ ತರ್ಸೋದು ಆಯ್ತು. ಕಾಪಿ ತಗೊಂಬಂದು ಕೊಡು, ನಾಳೆನೇ ತಂದು ಕೊಡು. ನಿಂದೇನೋ ಒಂದು ಏನಾಗಿದೆ ಕೇಸ್? ಅದು ಹಾಜರಾಗ್ತಿದ್ಯಾ? ಕೋರ್ಟಿಗೆ ಹಾಜರಾಗ್ತಿದ್ಯಾ? ನೀನು ಮರ್ಡರ್ ಮಾಡುವಂಗಿಲ್ವಲ್ಲೋ? ಅವ್ನು ಒಂದು ಓದಿದ್ರೆ ಬಿದ್ದೋಗ್ತಿದ್ಯಾ? ಅವಾಗ ಚೆನ್ನಾಗಿದ್ದ. ಇದೇನಾಗಿದೆ? ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಆಗಿದ್ದ. ತೋರ್ಸು, ಕೈ ಏನಾಗಿತ್ತು ತೋರ್ಸು. ಆಕ್ಸಿಡೆಂಟ್ ಆಗಿದ್ದು. ಪಾಪ ಕರ್ಮಗ ಮಾಡ್ರಿ, ಹಿಂಗೆ ಅದು ಕರ್ಮ ರಿಟರ್ನ್ಸ್ ಅಂತಾರೆ, ಗೊತ್ತಾ? ಪಾಪ ಮಾಡಿದರೆ ವಾಪಸ್ ನಿಮ್ಗೆ ಹೊಡಿತದಲ್ಲ, ಇದು ನಿಂದೊಂದು ಸಾಕ್ಷಿ, ಇದು ಎವಿಡೆನ್ಸ್. ನೀನು ಅವ್ನು ಸಾಯಿಸಿದ್ಯಾ, ದೇವ್ರು ನಿನ್ನ ಸಾಯಿಸಕ್ಕೆ ಹೋದ. ಕೋರ್ಟ್ ಮಾನಿಟರ್ ಮಾಡಿ ಕರೆಕ್ಟಾಗಿ. ನಡಿ, ನೆಕ್ಸ್ಟ್ ಕೇಸ್. ಯಾವ ಕೇಸು? ಎಷ್ಟು ಕೇಸ್ ಇದೆ ಒಟ್ಟಿಗೆ? ಎರಡು ಯಾವ್ದು? ಮಾಮೂಲಿ, ಒಂದು ಮಾಮೂಲಿ. ಮರ್ಡರ್ ಕೇಸ್ ಮಾಮೂಲಿ ಕೇಸು. ಮತ್ತೊಂದು ಯಾವ ಕೇಸ್ ತಗೊಳಪ್ಪ? ಒಂದು ಯಾವ್ದು ಅರ್ಥ ಅಲ್ಲ. ಯಾವುದು? ಓ, ಇವನ್ ಮೇಲೆ 4 ಇದೆಯಲ್ಲ. 392, 454, 57, 511, 427, 425 ಎಲ್ಲ ಇದೆ ನಿಂದು. ಭಾಳ ಒಳ್ಳೆ ವ್ಯಕ್ತಿ ನೀನು. 581, 388, 400 ಎಲ್ಲ ಇದೆಯಲ್ಲಪ್ಪ ನಿಂದು. ನಿನ್ನ ಹೆಸರೇನು? ರೋಷನ್. ನಿಂದು ಇದೆಯಲ್ಲ 4 ಕೇಸ್ ಇದೆ, ಒಂದೇ ಅಂತಿದ್ಯಾ? 4 ಕೇಸ್ ಇದೆಯಲ್ಲಪ್ಪ ಇಲ್ಲಿ. ನೀನು ಪೊಲೀಸವ್ರು ಮಾಡಿದ್ರಾ? ಮತ್ತೆ ಇಲ್ಲ, ಇವೊಂದು ಎಕ್ಸ್ಟ್ರಾಮೆಂಟಿಗೆ ರೆಡಿ ಮಾಡಿ. ರೆಡಿ ಮಾಡಿ. ಒಂದು ಸುಳ್ಳು ಹೇಳ್ತಾ ಇದ್ದಾನೆ ನಾನು. 1 ಕೇಸ್ ಅಂತಾನೆ, 4 ಕೇಸ್ ಇದೆ. ಇವೊಂದು ಎಕ್ಸ್ಟ್ರಾಮೆಂಟಿಗೆ ಬರ್ಬೋದು. ನೆಕ್ಸ್ಟ್ ಯಾವಾಗ ಆಗಿದ್ದು? ಇಷ್ಟು ಬೇಗ ಮುಗೀತಾ? 4 ಇಯರ್ಸಲ್ಲಿ? ಹೌದು ಸರ್. ಯಾವಾಗ ಕ್ಲೋಸ್ ಆಯಿತು? ಎಷ್ಟು ಜನ ಇದ್ರಿ ಆರೋಪಿಗಳು ಇದರಲ್ಲಿ? ಒಬ್ಬನೇ? ಇಬ್ಬರು? ಇನ್ನೊಬ್ಬ ಯಾರು? ಯಾಕೆ ಬರಲಿಲ್ಲ? ಹೇಳಕ್ಕಾಗಲ್ಲ. ಇನ್ನೊಬ್ಬ ಯಾರು? ಯಾಕೆ ಬರಲಿಲ್ಲ? ಯಾವಾಗ ಅಕ್ವಿಟ್ ಆಯ್ತು? ನೋಡೋದು ಅಪೀಲ್ ಹಾಕಕ್ಕಾಗತ್ತೆ. ಅಪೀಲ್ ಹಾಕಕ್ಕೆ ಟೈಮ್ ಇದೆ ನೋಡಿ. ಹಾಕ್ಬೋದು. ಅಪೀಲ್ ಚೆಕ್ ಮಾಡಿಸಿ ಅಪೀಲಿಗೆ ರೆಡಿ ಮಾಡಿ. ಲವ್ ಮಾಡ್ತಿದ್ದ, ಅವ್ರ ಅಪ್ಪನ್ನೇ ಸಾಯಿಸ್ತಾರೆ ಸರ್, ಇನ್ನೊಬ್ಬ ಅವರ ಅಪ್ಪನ. ಇಲ್ಲ, ಅದೊಂದು ಕೆಲಸ ಮಾಡಿ, ಜಡ್ಜ್ಮೆಂಟ್ ಕಾಪಿ ತಗೊಂಡ್ಬಂದು ಅಪೀಲ್ ಹಾಕಿ. ಅಪೀಲ್ ರೆಡಿ ಇಲ್ಲ, ತಗೊಂಡು ಚೆಕ್ ಮಾಡಿ. ಅದು ಜಡ್ಜ್ಮೆಂಟ್ ಕಾಪಿ ತಗೊಂಡು ಚೆಕ್ ಮಾಡಿ ನನಗೆ ಹೇಳು ಏನಾಗಿದೆ ಅಂತ ಹೇಳು. ನೆಕ್ಸ್ಟ್ ಬರ ಜೈರ. ಎಷ್ಟು ಕೇಸ್ ಇದೆ ಒಟ್ಟು? 4 ಕೇಸ್ ಇದೆ ಟೋಟಲ್. ಹಳೆವೆಲ್ಲ ಕಣ ಎಲ್ಲ ಹೊಟ್ಟೋಗ್ಬಿಡ್ತಾವಲ್ಲಪ್ಪ ಇವ್ರದ್ದು. ಎಲ್ಲಿಗೆ ಹೊಟ್ಟೋಗ್ತವೆ ಎಲ್ಲ? ಹೆದರ್ಸ್ಬಿಟ್ಯಾ? 2011ರಿಂದ ಒಂದು ಆಕ್ಟಿವಿಟಿ ಇಲ್ವಾ? ಆಮೇಲೆ ಏನು ಮಾಡ್ತಿದ್ದಿ? ಈಗ ಕೆಲಸ ಏನು ಮಾಡ್ತೀಯಾ? ಸ್ಕ್ರಾಪ್ ವ್ಯಾಪಾರ ಮಾಡ್ತೀಯಾ? ಮತ್ತೆ ತಿರ್ಗಾ ಅಲ್ಲಿ ಬರೀ ದಾಂಧಲೆ ಮಾಡಕ್ಕೆ ಶುರು ಮಾಡಿದ್ದೀರಿ. ನೋಡಪ್ಪ, ಈಗ ಹೇಳ್ತೀನಿ, ನಿನ್ಮೇಲೆ 4 ಕೇಸ್ ಇದೆ. ಇದಿಷ್ಟೇ ಸಾಕು ನಿನಗೆ ಗುಂಡೆ ಆ್ಯಕ್ಟ್ ಹಾಕೋದಕ್ಕೆ. ಅರ್ಥ ಆಯ್ತಾ? ಇನ್ನೊಂದು ಆ್ಯಕ್ಟಿವಿಟಿ ಏನಾದರೂ ಮಾಡಿದರೆ ಮತ್ತೆ ಪುನಃ ಒಳಗಡೆ ಇರ್ತೀವಿ. ಗಂಭೀರವಾಗಿ ನಿನ್ನ ಉದ್ಯೋಗ ಏನಿದೆ ಅದು ಉದ್ಯೋಗ ಮಾಡ್ಕೊಂಡಿರ್ಬೇಕು. 2000 ಚೆಕ್ ಪ್ರೆಸೆಂಟ್ ಆಕ್ಟಿವಿಟಿ ಪರ್ಸನಲಿ ಮಾನಿಟರ್ ಮಾಡಿ. ಬಾರ
ಕೊಡು. ಎಷ್ಟಿದೆ ಕೇಸು? ನೋ ಒಟ್ಟು ನಿನ್ನ ಮೇಲೆ ಆಗಿರೋ ಪ್ರಕರಣಗಳು ಎಷ್ಟು? ಇಲ್ಲಿವರೆಗೆ ಎಷ್ಟು ಕೇಸ್ ಎಷ್ಟಾಗಿದ್ದು ಹೋಗಿರೋ ಬಿಡು ಆಗಿದ್ದು ಒಟ್ಟು ಟೋಟಲ್ ಎಷ್ಟು ಕೇಸ್ ನಿನ್ನ ಮೇಲೆ? 4 ಇದೆ. ಗೊತ್ತಿಲ್ಲದೆ ಕೇಸ್ ಆಗ್ಬಿಡುತ್ತೆ. ಈ ಕೋರ್ಟಿಗೆ ಹಾಜರಾಗ್ಲಿಲ್ವಾ ನೀನು? ಹಾ? ಒಂದು ರಾಬರಿ ಬೇರೆ ಮಾಡಿದ್ಯಾ? 392 ಒಂದು ಕಾವೇರಿ ಗಲಾಟೆ ಎಲ್ಲರೂ ಇತ್ತೀಚೆಗೆ ಯಾವ್ದು ಆಕ್ಟಿವಿಟಿ ಇಲ್ಲ. ಕಾವೇರಿ ಗಲಾಟೆಯಾ? ಪಬ್ಲಿಕ್ ಪ್ರಾಪರ್ಟಿ ಇದ್ದಿದ್ದಿಲ್ಲ ಯಾವ್ದು 2012ರಲ್ಲಿ ಏನ್ ಗಲಾಟೆ ಅದು? ಏನ್ ಗಲಾಟೆ ಏನಪ್ಪ ಅದು? ಸುಮ್ಮನೆ ಏನು ಗಲಾಟೆ ಆಗಿದೆ? ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಕ್ಟ್ ಹಾಕಿದಾರಲ್ಲ. ಸಾರ್ವಜನಿಕ ಆಸ್ತಿಗೆ ಏನ್ ಸಾರ್ವಜನಿಕ ಆಸ್ತಿಗೆ ಏನ್ ಹಾನಿ ಮಾಡಿದ್ರಿ? ಏನ್ ಗಲಾಟೆ ಮಾಡಿದ್ರಿ? ಆಫೀಸ್ ಗ್ಲಾಸ್ ಹೊಡೆದಾಯ್ತು ನನಗೆ. ಎಲ್ಲಿ? ಟಿವಿಲಿ ಇದ್ದಾರೆ ಸರ್. ಏನ್ ಗಲಾಟೆ ಅದು? ಆಫೀಸ್ ನಿಂತಿದ್ದು ಹಂಗೆ ಫ್ರೆಂಡ್ ಆಫೀಸ್. ಇನ್ನು ಹುಷಾರಾಗಿರು. ಬೇರೆ ಏನಾದ್ರು ಚಟುವಟಿಕೆ ಆದ್ರೆ ಕಷ್ಟ ನಿಮ್ದು. ಆಯ್ತಾ ಎಲ್ಲರದ್ದು? ಹೌದು ಸರ್. ನಾವು ಅಂದೆ ಇವತ್ತು ಹೊಡೆದು ನಾಳೆ ಸತ್ರುನು ಮಾಡ್ರು, ಇವತ್ತು ಸತ್ರುನು ಮಾಡ್ರೆ. ನಿಂದು ಎಷ್ಟು ಕೇಸ್ ಇದೆ? ನೀನೇನು ಕೆಲಸ ಮಾಡ್ತೀವಿ? ಡ್ರೈವರ್. ಎಷ್ಟು ಮೊಬೈಲ್ ಇದೆ ನಿನ್ನ ಹತ್ರ? ನಿನ್ನ ಹತ್ರ ಎಷ್ಟಿದೆಯಾ? ಒಂದೇ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಯಾವುದಿಲ್ಲ? ಎಲ್ಲ ಡೀಟೇಲ್ ಸೋಷಿಯಲ್ ಮೀಡಿಯಾ ಎಲ್ಲ ತಗೊಳ್ರಪ್ಪ, ತಗೊಳ್ರಿ. ಜೈ ಶ್ರೀರಾಮ್ನವರೇ ಸರ್. ಸುರೇಶ್ ಅಂತ ಹೇಳಿ ಸರ್. ಸುರೇಶ, ನೀವೆಲ್ಲ ಬರ್ಕೊಳ್ಳಿ. ಲಾರಿ ಡ್ರೈವರ್ದು ನಮ್ಗೆ ಗಲಾಟೆ ಆಗಿತ್ತು. ಏನು ಕೇಸಪ್ಪ ಇದು? 307 ಕೇಸ್ ಸರ್. 307. ಹೌದು ಸರ್. ಎಷ್ಟು ಕೇಸ್ ಇದೆ ಒಟ್ಟು? ಯಾವುದಿಲ್ಲ, ಅದೊಂದು ಒಂದೇ ಇತ್ತು. ಒಂದೇ ಕೇಸ್. ಬೇರೆ ಆಕ್ಟಿವಿಟಿ ಮಾಡಬೇಡ, ನಡಿ. ನೆಕ್ಸ್ಟ್ ಪೊಲೀಸರಿಗೆ ಹೊಡಿಯುವಷ್ಟು ಇವ್ರ ಮೇಲೆ ಇಲ್ಲ ರಿಪೀಟೆಡ್ ಅಲ್ಲ, ಇವ್ರ ಮೇಲೆ ಕಣ್ಣಿಡ್ರಿ. ಇವರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ನಿಮಗಲ್ಲ. ಅಷ್ಟೊಂದು ದೊಡ್ಡವರಾಗ್ಬಿಟ್ಟಿದ್ದಾರೆ ನೀವು ಪೊಲೀಸರಿಗೆ ಅಸಾಲ್ಟ್ ಮಾಡುವಷ್ಟು ಇಲ್ಲ. ಇವ್ರದ್ದು ಇನ್ನು ಒಂದು ಕೇಸ್ ಆದರೆ ರೌಡಿ ಶೀಟ್ ಒಪ್ಪಂದ ಅಲ್ಲ, ಇವ್ರಿಗೆ ಗುಂಡೆ ಆಕ್ಟ್ ಹಾಕ್ಬೇಕು. ಇವ್ರು 3 ಜನಿಗೆ. ಯಾವಾಗಾಗಿರೋದು ಇದು? ಯಾವಾಗಾಗಿರೋದು? 2020. ಅದಾದ್ಮೇಲೆ ನಿನ್ನ ಮೇಲೆ ಎಷ್ಟು ಕೇಸ್ ಇದೆ? ನಿನ್ನ ಮೇಲೆ ಎಷ್ಟು? ನಿನ್ನ ಮೇಲೆ ಏನು ಕೊಡಿದ್ರಿ ಪೊಲೀಸರಿಗೆ? ಏನು ಕೊಡ್ದ್ಯಾ ಪೊಲೀಸರಿಗೆ? ಏನು ಕೊಡ್ದಿ? ಮತ್ತೇನು ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ? ಏನು ಕೇಸ್ ಹಾಕಿದ್ದಾರೆ? ಇನ್ನೊಂದ್ಸಾರಿ ಏನಾದರೂ ರಿಪೀಟೆಡ್ ಆಯ್ತು ಮತ್ತೆ ನೋಡ್ರಿ ನಿಮ್ಮ ಕತೆ ಏನಾಗ್ತದೆ ಅಂತ. ನೀವು ಪೊಲೀಸರಿಗೆ ಹೊಡೆಯವ್ರು ಇನ್ನು ಊರಲ್ಲಿ ಸಾಧಾರಣ ಜನರಿಗೆ ಬಿಟ್ಬಿಡ್ತೀರಾ ನೀವು? ನಾನು ಪೊಲೀಸಿಗೆ ಹೊಡೆದು ಬಂದೆ ಅಂತ ಮೀಸೆ ತಿರುಗುತ್ತೀರಲ್ಲ. ಇನ್ನೊಂದು ಆಕ್ಟಿವಿಟಿ ಶುರು ಆಗ್ಬೇಕು ನಿಮ್ದು, ಮತ್ತೆ ನೋಡ್ತಾ ಇರಿ ನಿಮ್ಗೆ ಏನಾಗ್ತದೆ ಅಂತ. ನಿಂದು ಫಸ್ಟ್ ಕೇಸ್ ಆಗಿದ್ದೆ ಅವತ್ತು 2021. ಅದಾದ ಒಂದೇ ಕೇಸು, ಮರ್ಡರ್ ಕೇಸ್ ಮಾತ್ರ. ಕೋರ್ಟ್ಗೆ ಹೋಗ್ತಿದ್ಯಾ? ಲಾಸ್ಟ್ ಟೈಮ್ ಯಾವತ್ತು ಹೋಗಿದ್ದಿ ಕೋರ್ಟ್ಗೆ? ಯಾಕೆ ಅಬ್ಸೆಂಟ್ ಆದಿ? ಎಷ್ಟು ಸರಿ ಅಬ್ಸೆಂಟ್ ಆಗಿದ್ದಿ ಕೋರ್ಟ್ಗೆ? ಎಷ್ಟು ಸರಿ ಅಬ್ಸೆಂಟ್ ಆಗಿದ್ದಿ? ಯಾಕೆ 3-4 ಸರಿ ಅಬ್ಸೆಂಟ್? ನೋಡ್ರಿ, ಅವನು ರಿಪೀಟೆಡ್ ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ, ಅಬ್ಸೆಂಟ್ ಆಗ್ತಾ ಇದೆ. ನೀವು ಅರ್ಥ ಆಯ್ತಾ? ಕೋರ್ಟ್ಗೆ ಹಾಜರಾಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ವಾರಂಟ್ ತಗೊಳ್ಳಿ. ಅರೆಸ್ಟ್ ವಾರಂಟ್ ಇಮಿಡಿಯೇಟ್. ಒಂದು ಹಿಯರಿಂಗಿಗೆ ಹಾಜರಾಗ್ಲಿಲ್ಲ, ವಾರಂಟ್ ಇಶ್ಯೂ ಮಾಡಿಸಿ. ವಾರಂಟ್ ಇಶ್ಯೂ ಮಾಡಿ ಪ್ರೊಡ್ಯೂಸ್ ಮಾಡಿ. ಮತ್ತೊಂದು ಸರಿ ಒಳಗಡೆ ಹೋಗಿ ಬಂದ್ರೆ ಸರಿ ಆಗ್ತದೆ. ಪ್ರತಿ ಸರಿ ಕೋರ್ಟಿಗೆ ಹೋಗದೆ ಅಬ್ಸೆಂಟ್ ಆಗಿ ಎಷ್ಟು ಶಾಂತಿ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ ಕೇಸ್ಗಳನ್ನ. ಇನ್ನೊಂದು ಅಬ್ಸೆಂಟ್ ಆದ್ರೆ ವಾರಂಟ್ ಇಶ್ಯೂ ಆಗ್ತದೆ. ಅಮೃತಾಲಯ ಸಮೂಹ ಒಂದೇ ಮರ್ಡರ್ ಕೇಸು. ಮರ್ಡರ್ ಆದ್ಮೇಲೆ ಎಷ್ಟು ಕೇಸ್ ಮಾಡಿಲ್ಲ? ಲಾಸ್ಟ್ ಯಾವತ್ತಿತ್ತು ಹಿಯರಿಂಗ್ ಡೇಟ್? ಯಾವ ಕೋರ್ಟು? CC ನಂಬರ್ ಎಷ್ಟು? ಎಷ್ಟು ಜನ ಇದ್ದೀರಾ ಆ ಕೇಸಲ್ಲಿ? 10 ಜನ ಇದೆ ಸರ್. ಎಷ್ಟು ಜನ ಪ್ರೆಸೆಂಟ್ ಆಗ್ತಿದ್ದಾರೆ? ಎಷ್ಟು ಜನ ಆಗ್ತಿರ್ಲಿಲ್ಲ? ರಾಜೇಶ್ ಚಾರ್ಜ್ ಫ್ರೇಮ್ ಆಗಿದೆಯಾ? ಜೆಸಿಲ್ ಇದ್ರೆ. ಹೌದು ಸರ್. ಜೆಸಿಲ್ ಇದ್ರೆ ಚಾರ್ಜ್ ಫ್ರೇಮ್ ವಿಸಿಲ್ ಮಾಡ್ತಾರಲ್ಲ. ಅಟೆಂಡ್ ಆಗ್ತಿದೆ ಕೋರ್ಟಿಗೆ ರೆಗ್ಯುಲರ್ ಆಗಿ ಬರ್ತಿದ್ರು. ಈಗ ಚಾರ್ಜ್ ಫ್ರೇಮ್ ಆಗಿದೆಯಾ? ಹಿಯರಿಂಗ್ ಸ್ಟಾರ್ಟ್ ಆಗಿದೆಯಾ? ಎಷ್ಟು ಎವಿಡೆನ್ಸ್ ಆಗಿದೆ? 4 ಆಗಿದೆ ಸರ್. 4 ಆಗಿದೆ. 4 ಜನಗೂ ಹೆದರ್ಸ್ಬಿಟ್ಟಿದ್ದೀರಾ? ಇಲ್ಲ ಸರ್. 4 ಜನ ಯಾರು ಸಾಕ್ಷಿ ಹೇಳಿಲ್ಲ? ಹೇಳಿದಾರಾ? ಇಲ್ಲ ಹೇಳಿದ್ದಾರೆ. 4 ಜನ ನಿಮ್ಮ ಪರವಾಗಿ ಹೇಳಿದಾರ, ಪ್ರಾಸಿಕ್ಯೂಷನ್ ಪರ ಹೇಳಿದಾರ? ಹಾಸ್ಟೆಲ್ ಮಾಡಿಸ್ಬಿಟ್ಯಾ? ಹಾಸ್ಟೆಲ್ ಆಗಿದ್ದಾರೆ ಸರ್. ಅಂದ್ರೆ ಯಾರು ಮಾಡಿಸಿದ್ದು ಅದನ್ನ? ಗೊತ್ತಿಲ್ಲ ಸರ್. ನೋಡ್ರಿ, 4 ಜನ ಯಾರು ಹಾಸ್ಟೆಲ್ ಆಗಿದ್ದಾರೆ ಅವ್ರು ಬೇಕು ನನಗೆ. ಇವ್ರಿಗೆ ಯಾರು ಥ್ರೆಟ್ ಕೊಟ್ಟಿದ್ದಾರೆ ಅಂತ ಬೇಕು. ನಾನು ಸುಮಾರು ಜನಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಸಾಕ್ಷಿದಾರರಿಗೆ ಬೆದರಿಕೆ ಆಗ್ತಾ ಇದ್ದೀರಿ, ನನಗೆ ಗೊತ್ತಾಗಿದೆ.
ಯಾವುದಾದ್ರೂ ಒಂದು ಪ್ರಕರಣ ಬಂದರೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದು ಡೈರೆಕ್ಟಾಗಿ ನಿಮ್ಮ ಬೇಲ್ ಕಂಡೀಷನ್ ಇರ್ತದೆ. ಆ ಬೇಲ್ ಕಂಡೀಷನ್ ವೈಲೇಷನ್ ಮಾಡಿದಿರಿ ಅಂತ ಅರ್ಥ ಆಯ್ತು ಹೇಳಿದ್ದು. ಬೇಲ್ ಕ್ಯಾನ್ಸಲೇಷನ್ ಬರಿತೀವಿ ನಾವು. ಇದು ಎಲ್ಲ ಇನ್ಸ್ಪೆಕ್ಟರ್ಸ್ ನೋಡ್ಕೊಳ್ಳಿ. ನರೇಂದ್ರ ಬಾಬು ಇವನು 4 ಜನ ವಿಟ್ನೆಸ್ ಹಾಸ್ಟೈಲ್ ಆಗಿದ್ದಾರೆ. 4 ಜನ ಕರ್ಸ್ಬೇಕು. 4 ಜನ ಕರ್ಸಿ ಅವನಿಗೆ ಯಾರ್ದು ಥ್ರೆಟ್ ಇದೆ ಅಂತ ನೋಡ್ಬೇಕು. ಇವ್ರು ಯಾರೋ ಥ್ರೆಟ್ ಕೊಟ್ಟಿರ್ತಾರೆ. ಆ ಥ್ರೆಟ್ ಕೊಟ್ಟಿದ್ದಕ್ಕೆ ವಿಟ್ನೆಸ್ ಹಾಸ್ಟೈಲ್ ಆಗಿದ್ದಾರೆ. ಆ ವಿಟ್ನೆಸ್ ಹಾಸ್ಟೈಲ್ ಆಗಿದ್ದಿದ್ರೆ ಅವ್ರದ್ದು ಫರ್ದರ್ ಕೋರ್ಟಿಗೆ ಹಾಜರಾಗಿದ್ಯಾ? ಯಾವತ್ತು ಹಾಜರಾಗಿದೆ? 9ನೇ ತಾರೀಕು. ಯಾವ ಕೋರ್ಟ್? ಸಿವಿಲ್ ಕೋರ್ಟಲ್ಲಿ ಮರ್ಡರ್ ಕೇಸ್ ನಡೀತದ? ಸೆಷನ್ ಮೊದಲನೇ ಕೋರ್ಟ್ ಹೋಟೆಲ್ ನಂಬರ್ 1. ಹೋಟೆಲ್ ನಂಬರ್ 1. ಎಷ್ಟು ಜನ ಸಾಕ್ಷಿದಾರಿಗೆ ಎದುರಿಸಿದ್ಯಾ? ಎಷ್ಟು ಜನ ನಿನ್ನ ವಿರುದ್ಧ, ನಿನ್ನ ಪರವಾಗಿ ಎಷ್ಟು ಜನ ಹೇಳಿದ್ದಾರೆ, ವಿರುದ್ಧವಾಗಿ ಎಷ್ಟು ಜನ ಹೇಳಿದ್ದಾರೆ? ಯಾರನ್ನು ಸಾಕ್ಷಿ ಹೇಳಕ್ಕೆ ಬಿಟ್ಟಿಲ್ಲ ನೋಡ್ರಿ. ಇದು ಯಾರ್ದು ಡ್ಯಾಮ್ಗಳದು? ಯಾರ್ಯಾರು ಇದರಲ್ಲಿ ಸಾಕ್ಷಿದಾರರು ಇದುವರೆಗೆ ಹಾಸ್ಟೆಲ್ ಆಗಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಯಾರಿಂದ ಥ್ರೆಟ್ ಇದೆ ಅಂತ ಹೇಳಿ ಪರೀಕ್ಷೆ ಮಾಡಿ, ಒಂದು ವೇಳೆ ಅವ್ರು ಥ್ರೆಟ್ಟಿಗೆ ಒಳಗಾಗಿದ್ದಿದ್ರೆ ಒಂದು ಅಪ್ಲಿಕೇಶನ್ ಹಾಕಿ ಕೋರ್ಟಿಗೆ ಅವ್ರು ರೀಎಕ್ಸಾಮಿನೇಷನ್ ಮಾಡಿ. ಇದು ಭಾಳ ಜಾಸ್ತಿ ಆಗಿದೆ ನೋಡ್ರಪ್ಪ. ಇದು ಯಾರು ಕೋರ್ಟ್ ಮಾನಿಟರಿಂಗ್ ಮಾಡ್ತಾ ಇರೋದು? ಯಾರು ಈ ಕೇಸು? ನೀವೇ ಕೋರ್ಟ್ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. 4 ವಿಟ್ನೆಸ್ ಇವತ್ತೇ ಕರ್ಸ್ಬೇಕು. ನನಗೆ ಇವತ್ತೇ ಕರೆಸಿ ಅವ್ರು ಯಾಕೆ ಸುಳ್ಳು ಸಾಕ್ಷಿ ಹೇಳಿದ್ದಾರೆ ಚೆಕ್ ಮಾಡಬೇಕು. ಈ ಮರ್ಡರ್ ಕೇಸಲ್ಲಿ 4 ವಿಟ್ನೆಸ್ ಆಗಿದೆ, 4 ಹಾಸ್ಟೆಲ್ ಆಗಿದ್ದಾರೆ. ಚೆಕ್ ಮಾಡಿ. ನೆಕ್ಸ್ಟು ಎಷ್ಟು ವಯಸ್ಸು ನಿನಗೆ? 20. ಮತ್ತು 70 ಆದಂಗೆ ಇದೆಯಲ್ಲ ನೀನು. ಹಾಂ, ಎಷ್ಟು ಕೇಸ್ ಇದೆ ನಿಮ್ಮ ಮೇಲೆ? ಒಂದೇನಾ? ಯಾವ್ದು ಇದೆ? ಜೈ ಶ್ರೀರಾಮ್ ಮಾಡ್ರು? ಯಾರ್ದು ಮಾಡ್ರು? ಪುಟ್ಟರಾಜು ಮರ್ಡರ್ ಕೇಸ್ ಏನಾಗಿದೆ ಈಗ? ಅದು ಕೇಸು ನಡೀತಾ ಇದೆ. ಯಾವ ಕೋರ್ಟಲ್ಲಿ? ಸಿವಿಲ್ ಕೋರ್ಟಲ್ಲಿ. ಎಷ್ಟು ಜನ ಆರೋಪಿಗಳಿದ್ರಲ್ಲ ನೀವು? 3 ಹಾಜರಾಗ್ತಿದ್ದೀರಾ? ಎಷ್ಟು ವರ್ಷದಿಂದ ನಡೀತಾ ಇದೆ ಕೇಸು? 19ರಿಂದ ಟ್ರಯಲ್ ನಡೀತಾ ಇದೆ. ಟ್ರಯಲ್ ಪ್ರತಿ ಕೇಸಿಗೆ ಹಾಜರಾಗ್ತಾ ಇದೆಯಾ? ಎಷ್ಟು ಜನಿಗೆ ಸಾಕ್ಷಿದಾರರಿಗೆ? ಹಾಂ, ಇಲ್ಲ. ಹಾಂ, ಇದಾದ್ಮೇಲೆ ಬೇರೆ ಕೇಸ್ ಇದೆಯಾ ನಿಂದು? ಇಲ್ಲ. ನೆಕ್ಸ್ಟು 2 ಏನು ಕೇಸು? ಒಂದು ಮರ್ಡರ್ ಕೇಸು. ಎಷ್ಟು ಸರಳವಾಗಿ ಹೇಳ್ಬಿಟ್ಟನಪ್ಪ. ಹಾಂ, ಒಂದು ಗಲಾಟೆ ಕೇಸು, ಒಂದು ಮರ್ಡರ್ ಕೇಸು. ಒಂಥರ ಈ ಕಡಲೆಪುರಿ ತಿಂದು ಬಾಯಿಗೆ ಹಾಕಿದಂಗೆ ಹೇಳ್ಬಿಟ್ಟೆ. 2 ಕೇಸ್ ಸರ್. ಆ ಕೇಸು, ಒಂದು ಮರ್ಡರ್ ಕೇಸು ಅಂತ. ಯಾವ ವರ್ಷ ಮರ್ಡರ್ ಕೇಸು? 2014. ಏನಾಗಿದೆ ಕೇಸು? ಯಾರು ಮರ್ಡರ್ ಮಾಡಿದ್ದು? ಬಾಯಿ ಬಿಟ್ಟು ಹೇಳು. ಕೇಸ್ ಅಕ್ವಿಟ್ ಆಗಿದ್ದಲ್ಲ, ಹೇಳು. ಯಾರು ಮರ್ಡರ್ ಮಾಡಿದ್ದು? ಯಾವ ಕೇಸು? ಸತ್ತೋದನ ಹೆಸರೇನು? ರಾಜು. ಎಲ್ಲಿ? ಎಲ್ಲ ವಿಟ್ನೆಸ್ಸಿಗೆ ಹೆದರಿಸ್ಬಿಟ್ರಾ? ವಿಟ್ನೆಸ್ಸಿಗೆ ಹೆದರಿಸಿಯೇ ಅಕ್ವಿಟ್ ಆಗಿರುತ್ತೆ, ಬೇರೆ ಇನ್ನೇನು ಅಕ್ವಿಟ್ ಆಗಿರಲ್ಲ. ಜಡ್ಜ್ಮೆಂಟ್ ಕಾಪಿ ತಂದು ಕೊಡ್ತೀಯಾ? ಯಾವಾಗ ಕೊಟ್ಟಿದ್ಯಾ? ಹಾಂ, ಮತ್ತು ಅದಾದ್ಮೇಲೆ ಒಂದು ಕೇಸ್ ಆಗಿದೆಯಲ್ಲ? ಅದಾದ್ಮೇಲೆ 2 ಕೇಸಲ್ಲಿ ಇನ್ನೊಂದು ಯಾವುದು? ಮೊದಲಾಗಿತ್ತು. ಅದು ಮೊದಲಾಗಿತ್ತು. ಈಗೇನು ಉದ್ಯೋಗ ಮಾಡೋದು? ವ್ಯವಸಾಯ. ಅಂತೂ ಮರ್ಡರ್ ಕೇಸಲ್ಲಿ ಬಚಾವಾಗಿ ಬಂದ್ಬಿಟ್ಯಾ? ಅವ್ನು ಸಾಯಿಸ್ಬಿಟ್ಟೆ ಅಷ್ಟೇ. ಹಾಂ, ಇನ್ನೇನಾದರೂ ಬಾಲ ಬಿಚ್ಚಬೇಕು, ಕರೆಕ್ಟಾಗಿ ಕಟ್ ಮಾಡ್ಬಿಡ್ತೀವಿ. ಆಯಿತಾ? ಹಾಂ, ನೋಡ್ರಿ. ಒಂದು ಮರ್ಡರ್ ಕೇಸ್ ಯಾಕೆ ಅಕ್ವಿಟ್ ಆಯ್ತು ನೋಡ್ರಿ. ಜಡ್ಜ್ಮೆಂಟ್ ಕಾಪಿ ತೆಗೀರಿ. ಅಪೀಲ್ ಹಾಕಿಲ್ವಾ? ಮುಂದೆ ಎಲ್ಲ ಆಫೀಸರ್ಸ್ ನೋಡ್ರಪ್ಪ, ಮರ್ಡರ್ ಕೇಸ್ ಯಾವ್ದು ಅಕ್ವಿಟ್ ಆಗ್ತವೆ ಅದಕ್ಕೆ ಅಪೀಲ್ ರೆಡಿ ಮಾಡಬೇಕು. ಅಪೀಲ್ ರೆಡಿ ಮಾಡಿ, ಕಾರಣಗಳನ್ನು ಹುಡುಕಿ, ವಿಟ್ನೆಸ್ಗಳನ್ನು ಮಾತಾಡಿಸಿ ಅಪೀಲ್ ರೆಡಿ ಮಾಡಿ. 2016ರಲ್ಲಿ ಒಂದಿದೆ 307. ಊರಲ್ಲಿದ್ದಾಗ ಟೈಮ್ ಪಾಸಿಗೆ ಅಲ್ಲೇನಾ? ನೋಡ್ರಪ್ಪ, ಒಂದು ಆಕ್ಟಿವಿಟಿ ನೋಡ್ರೋ. 87 KP ಆಕ್ಟ್ ಇದ್ದಾನೆ. ಹಾಂ, ಎಲ್ಲಿ 87 KP ಆಕ್ಟ್ ಮಾಡ್ತೀಯಾ? ಈಗೆಲ್ಲ ಆಡೋದು? ಈಗೆಲ್ಲ ಆಡೋದು? ಏನು ಯಾವ್ದು? ಏನಾಯ್ತು? 307 ಕೇಸ್ ಏನಾಯ್ತು? ನಡೀತಾ ಇದೆ. ನೋಡಪ್ಪ, ಚೆಕ್ ಮಾಡಪ್ಪ. ಚಾರ್ಜ್ ಶೀಟಲ್ಲಿ ಕೈ ಬಿಡಲಾಗಿದೆ ಅಂತ ಬರ್ದಿರಂತೆ. ನಂಗೆ ಈ ಫೈಲ್ ಬೇಕಿದೆ. ನಾಳೆ ಫೈಲ್ ತರಬೇಕು. ಯಾಕೆ ಇವರನ್ನು ಚಾರ್ಜ್ ಶೀಟಲ್ಲಿ ಕೈ ಬಿಟ್ಟಿದ್ದಾರೆ? ಏನಕ್ಕೆ ಬಿಟ್ರೆ? ನಾವು ಹೋಗಿಲ್ಲ ಸರ್. ನಾವು ಕವರಿ ಗಲಾಟೆನೇ ಮಾಡಿಲ್ಲ. ಇಲ್ಲ, ನಾನು ಇದನ್ನ ಫೈಲ್ ನೋಡ್ಬೇಕು. ನಾನು ಧರ್ಮಸ್ಥಳದಿಂದ ಬಂದು ಮನೇಲಿ ಮಲಗಿ. ಆಯ್ತು, ನಾನು ನೋಡ್ತೀನಿ. ನಾನು ಇದು ಬರ್ದಿಟ್ಕೋ, ನೀನೇ ತಂದ್ಕೊಡ್ಬೇಕೇನು? ಶಿವಣ್ಣ ನಿನ್ನ ಹೆಸರು? ನಾಳೆ ಬೆಳಿಗ್ಗೆ ನನಗೆ ಈ ಒಂದು ಫೈಲ್ ನನ್ನ ಆಫೀಸಲ್ಲಿ ಇರಬೇಕು. ಯಾಕೆ ಚಾರ್ಜ್ ಶೀಟಿಂದ ಕೈ ಬಿಟ್ಟಿದ್ದಾರೆ ನಾನು ನೋಡ್ಬೇಕು.
ಅರ್ಥ ಆಯ್ತಾ? ಏನಕ್ಕೆ ಬಿಟ್ರು ನಿನ್ನ ಕೈಯಿಂದ? ಅದು ನಾವು ಮಾಡಿಲ್ಲ ಸರ್, ನಾವು ಹೋಗಿಲ್ಲ. ಮತ್ತೆ ಯಾರು ಮಾಡಿದ್ದು? ಕಾವೇರಿ ಗಲಾಟೆಗೆ ಹೋಗಿಲ್ಲ ಸರ್, ಕಾವೇರಿ ಗಲಾಟೆಗೆ ಹೋಗಿಲ್ಲ. 307 ಕಣಯ್ಯ, ಅದು ಕಾವೇರಿ ಗಲಾಟೆ ಅಲ್ಲ. ಅದು ಕಾವೇರಿ ಗಲಾಟೆ ಏ! ಹಾಕಿರ ಸರ್, ಅದು ಕಾವೇರಿ ಗಲಾಟೆಲಿ ಯಾರು 307 ಹಾಕ್ತಾರ? ಅದು ಹಾಕಿರೋದು ಅದ್ರಲ್ಲೇ ಸರ್. ಏನ್ ಮಾತಾಡ್ತೀಯಪ್ಪ ನೀನು? 307 ಮಾಡಿಲ್ಲ ಸರ್, ಎಲ್ಲೂ ಹೋಗೇ ಇಲ್ಲ ನಾವು. ಅಣ್ಣ, ಕಾವೇರಿ ಗಲಾಟೆ ಮಾಡಿದವರಿಗೆ 307 ಹಾಕಲ್ಲ. 307 ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ. ಅಲ್ಲ ಗೊತ್ತಾ ಸರ್, ಕಾವೇರಿ ಗಲಾಟೆ ಮಾಡೋರು 307 ಮಾಡಿರ್ತಾರ? ಕಾವೇರಿ ಗಲಾಟೆಯಲ್ಲೇ ಮಾಡಿರೋದು ಸರ್. ಅಲ್ಲ ಅಲ್ಲ ಅಲ್ಲ, ಅದು ಬೇರೆ ಆಗಿದೆ. ನಾನು ನೋಡ್ತೀನಿ, ಫೈಲ್ ತರಿಸ್ತೀನಿ ಇರು. ನಾನು ಮಿಸ್ಲೀಡ್ ಮಾಡಬೇಡ ನೀನು. ಅದೇ ಸರ್, ಕಾವೇರಿ ಗಲಾಟೆಯಲ್ಲೇ ಬೆಂಕಿ ಹಚ್ಚವ್ರೆ, ಹೊಡೆದವ್ರೆ, ಇದು ಮಾಡೋರೆ ಅಂತ 307 ಎಲ್ಲ ಹಾಕಿದ್ದಾರೆ ಸರ್. ನಾವು ನೆಕ್ಸ್ಟ್ ಕರಿ. ನಿಂದ ಆಕ್ಟಿವಿಟಿ 87 ಸರ್ವಸ್ ಉಳಿತು ನಿಂಗೆ ಆದ್ರೆ ಇಲ್ಲ ಇಲ್ಲ, 87 ಆದ್ರೆ ಬಿಡಲ್ಲ. 87 ಆದ್ರೆ ಬಿಡಲ್ಲ, ಹೇಳಿದ್ದೀನಿ. ಯಾರು? ಪ್ರಸನ್ನ ಕುಮಾರ್. ಸರ್ ಮುಂಚೆ ಇದ್ದೆ ಸರ್, ಇವಾಗ ನಾನು ಎಷ್ಟು ಕೇಸ್ ಇದೆ? ಡ್ಯೂಟಿಗೆ ಹೋಗ್ತಾರೆ. ಬೇಕಾದ್ರೆ ಪಂಚಿಗೆ 302 ಯಾರು ಮರ್ಡರ್ ಮಾಡಿದ್ದು? 2017ರಲ್ಲಿ SI ನಂಬರು 280 ವಿಚಾರಣೆಯಲ್ಲಿ ಇರ್ತದೆ. ಎಷ್ಟು ಜನ ಆರೋಪಿಗಳಿದ್ರಿ ಇದರಲ್ಲಿ? 5 ಜನ. 5 ಜನರಲ್ಲಿ ಎಷ್ಟು ಜನ ಕೋರ್ಟಿಗೆ ಹಾಜರಾಗ್ತಿದ್ರಿ? 3 ಜನ ಆಗ್ತಿದ್ವಿ, 2 ಏನಕ್ಕೆ ಮರ್ಡರ್ ಮಾಡಿದ್ರಿ? ನಮ್ಗೆ ಹೊಡೆದು ನಿಂಗೆ ಹೊಡೆದ್ರು ಅಂತ ಮರ್ಡರ್ ಮಾಡ್ಬಿಟ್ಟು. ಹಾಂ, ಇದು ಯಾರು ಕೋರ್ಟ್ ಮಾನಿಟರ್ ಮಾಡ್ತಿದ್ದೀರಿ? ಇದು 302 ಕೇಸ್ ಒಂದು ಕೋರ್ಟ್ ಯಾರು ಮಾನಿಟರ್ ಮಾಡ್ತಾ ಇದ್ದೀರಿ? ಕೋರ್ಟ್ ಮಾನಿಟರ್ ಯಾರು ಮಾಡ್ತಿದ್ದೀರಿ? ಬೇಗ ಬೇಗ ಹೇಳ್ಬೇಕು, ಬಿಸಿಲು ಜಾಸ್ತಿ ಆಗ್ತಿದೆ. ಕೋರ್ಟ್ ಮಾನಿಟರ್ ಮಾಡ್ತಾ ಇದ್ದೀರಾ? ಎಷ್ಟು, ಯಾವ ಹಂತದಲ್ಲಿದೆ? HPC ಆಗಿದೆಯಾ? ಆಗಿದೆಯಾ? HPC ಆಗಿದೆಯಾ? HPC ಅಂದ್ರೆ ಏನು ಸರ್? ಇದು ಯಾವುದು ಇದರಿಂದ ರಿಕವರಿ ಮಾಡ್ತಾರೆ ಎಲ್ಲಾರ್ದು ನಿಲ್ಸ್ಬಿಟ್ಟು ಚಾರ್ಜ್ ಮಾಡ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಆಗಿದೆಯಾ? ಚಾರ್ಜ್ ಫ್ರೇಮ್ ಆಗಿದೆ? ಎವಿಡೆನ್ಸ್ ಸ್ಟಾರ್ಟ್ ಆಯ್ತಾ? ಎವಿಡೆನ್ಸ್ ಸ್ಟಾರ್ಟ್ ಆಗಿದೆಯಾ? ಸ್ಟಾರ್ಟ್ ಒಂದು ಸುಮಾರು ಕೇಸ್ ಇಲ್ಲ ಸ್ವಾಮಿ, ಅದು 1 2 3 4 ಸ್ವಾಮಿ MMD 7 ಹೋಗಿ ಇಲ್ಲಿ ಬರ್ದಿದ್ದೆ, ಡೀಟೇಲ್ಸ್ ಬರ್ದಿಲ್ಲ. ಕೊರಟಗೆರೆಯಲ್ಲಿ ಏನು ಕೇಸು? ಕೋರ್ಟ್ಗೆರಲ್ಲಿ ಸ್ವಾಮಿ ಅದೇ ಗಲಾಟೆ ಲಾರಿ ಆಯ್ತು.